ಸ್ಮಗ್ಲಿಂಗ್ ರಾಣಿಯ ಕಥೆಯನ್ನ ನಿಮಗೆ ಇಂಚಿಂಚಾಗಿಯೂ ಕೂಡ ಹಿಂದೆ ಹೇಳಿದ್ವಿ. ಈಗ ಮತ್ತೊಂದಿಷ್ಟು ಕಹಾನಿ ಈ ವಿಚಾರದಲ್ಲಿ ಬರ್ತಾ ಇದೆ. ಕಾರಣ ಕೋರ್ಟ್ಗೆ ಅಧಿಕೃತವಾಗಿ ಕೊಟ್ಟಿರುವಂತಹ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದರಲ್ಲಿ ಅನಾವರಣ ಆಗಿದೆ ಇವರು ಯಾವ ರೀತಿಯಾಗಿ ಕಳ್ಳಾಟವನ್ನ ಮಾಡ್ತಾ ಇದ್ರು ಅನ್ನೋದು. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಅತಿ ರೋಚಕವಾಗಿರುವಂತಹ ಟ್ವಿಸ್ಟ್ ಸಿಗ್ತಾ ಇದೆ. ಬೆಂಗಳೂರಿಗೆ ಕೇವಲ 3 ತಿಂಗಳಲ್ಲಿ 50 ಕೆಜಿ ಚಿನ್ನವನ್ನ ಕಳ್ಳ ಸಾಗಾಟ ಮಾಡಿರೋದು. ಹವಾಲಾ ವಹಿವಾಟಿನಲ್ಲಿ ಪಂಟರಾಗಿದ್ದಂತೆ ಈ ನಟಿ. ಕೋರ್ಟ್ಗೆ ತನಿಖೆಯ ಮಾಹಿತಿಯನ್ನ ಈಗ ಡಿಆರ್ಐ ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಸುದ್ದಿಯನ್ನ ಇಡ್ತಾ ಇದ್ದೀವಿ. ಹವಾಲಾ ವಹಿವಾಟಿನಲ್ಲಿ ಪಂಟರಾಗಿದ್ರಂತೆ ಸ್ಮಗ್ಲಿಂಗ್ ರಾಣಿ. 3 ತಿಂಗಳಲ್ಲಿ 50 ಕೆಜಿ ಚಿನ್ನವನ್ನ ಕಳ್ಳ ಸಾಗಾಟವನ್ನ ಮಾಡಿದ್ದು. ಹೇಗೆ ಸಾಗಾಟ ಮಾಡಿದ್ರು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾವ ರೀತಿಯಾಗಿ ಯಾಮಾರಿಸಿದ್ದಾರೆ ಅನ್ನುವಂಥದ್ದು, ಯಾವ ರೀತಿಯಾಗಿ ಅಧಿಕಾರಿಗಳು ಯಾಮಾರಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವರು ಯಾಮಾರಿಸೋದಿರಲಿ, ಅಧಿಕಾರಿಗಳು ಹೇಗೆ ಯಾಮಾರಿದ್ದಾರೆ ಅಂತ ಹೇಳಿ. ಜೊತೆಗೆ 2 ಕೈಗಳಿಂದ ಚಪ್ಪಾಳೆ ಹೊಡೆದಾಗ ಶಬ್ದ ಬರುತ್ತೆ ನಿಜ, ಬಟ್ ಚಪ್ಪಾಳೆ ಹೊಡೀರಿ ಅಂತ ಹೇಳಿದವರು ಯಾರು? ಏನಾದರೂ ಬೇಕಲ್ಲ ಕಾರಣ. ಅವರನ್ನ ಈಗ ಹಿಡಿಬೇಕಾಗಿದೆ. ಒಂದೇ ಕೈಯಲ್ಲಿ ಹೊಡೆಯೋಕ್ಕಾಗಲ್ಲ ಚಪ್ಪಾಳೆ, ಕರೆಕ್ಟು. 2 ಕೈ ಜೋಡಣೆ ಆಗಿರೋದು ಗೊತ್ತಿದೆ ನಿಮಗೆ. ದಾಖಲೆ ಸಮೇತವಾಗಿ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಅದರಲ್ಲಿರುವಂಥ ಅಂಶವನ್ನ ಹೇಳ್ತಾ ಇದ್ದೀವಿ. ಡಿಆರ್ಐನವರು ಕೊಟ್ಟಿರುವಂಥ ಮಾಹಿತಿ ಕೋರ್ಟ್ಗೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ 3ನೇ ಆರೋಪಿ ಸಾಹಿಲ್ ಜೈನ್ ಈಗ ತಪ್ಪೊಪ್ಪಿಕೊಂಡಿದ್ದಾನಂತೆ. ನವೆಂಬರ್ನಿಂದಲೇ ಬರೋಬ್ಬರಿ 50 ಕೆಜಿ ಚಿನ್ನವನ್ನ ಸಾಗಾಟವನ್ನ ಮಾಡಿದ್ದಂತೆ ರಣ್ಯ. ದುಬೈನಿಂದ 50 ಕೆಜಿ ಚಿನ್ನ ತಂದು ಸಾಹಿಲ್ ಜೈನ್ಗೆ ಕೊಟ್ಟಿದ್ಲಂತೆ ಈ ರನ್ಯಾರಾವ್ ತಂದಂತಹ ಚಿನ್ನವನ್ನ ಮಾರಾಟ ಮಾಡಿಕೊಡೋ ಕೆಲಸವನ್ನ ಮಾಡಿದ್ದಿದ್ದು ಈ ಸಾಹಿಲ್. 30 ಕೋಟಿ ಹಣವನ್ನ ಹವಾಲಾ ಮೂಲಕ ದುಬೈಗೆ ಸಾಗಾಟವನ್ನ ಮಾಡಿದ್ದಾರೆ. ಅಂದ್ರೆ ಅಧಿಕಾರಿಗಳು ಎಷ್ಟು ಅಲರ್ಟ್ ಆಗಿದ್ದಾರೆ ಅಂತ ಯೋಚನೆ ಮಾಡ್ಕೊಳ್ಳಿ, ಅಥವಾ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನುಮಾನ ಬರುತ್ತೆ. 30 ಕೋಟಿ ಹಣವನ್ನ ಹವಾಲಾ ಮೂಲಕ ದುಬೈಗೆ ಹೆಂಗ್ರಿ ಸಾಗಾಟ ಮಾಡ್ತಾರೆ? ಯಾರಾದರೂ ಅಧಿಕಾರಿಗಳು ಶಾಮೀಲ್ ಇರಲೇಬೇಕಲ್ಲ ಏರ್ಪೋರ್ಟ್ನಲ್ಲಿ. ಚಿನ್ನ ಖರೀದಿ ಮಾಡೋದಕ್ಕೆ ಹವಾಲಾ ಮೂಲಕ ಹಣ ಸಾಗಾಟವನ್ನ ಮಾಡ್ತಾ ಇದ್ದಿದ್ದು. ಕೋರ್ಟ್ ಮುಂದೆ ತನಿಖೆಯ ಮಾಹಿತಿಯನ್ನ ಈಗ ಡಿಆರ್ಐ ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ. ಅದರ ದಾಖಲೆಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೇಗೆ ಇವರು 3 ತಿಂಗಳಲ್ಲಿ 50 ಕೆಜಿ ಚಿನ್ನವನ್ನ ಕಳ್ಳ ಸಾಗಾಟವನ್ನ ಮಾಡಿದ್ರು, 30 ಕೋಟಿ ಹಣವನ್ನ ಹವಾಲಾ ಮೂಲಕ ದುಬೈಗೆ ಸಾಗಾಟವನ್ನ ಮಾಡಿದ್ರು, ಹೇಗೆ ಸಾಗಾಟ ಮಾಡಿದ್ರು? ಇದು ಒಂದೇ ಕೇಸ್ ಅನ್ನೋದಾದ್ರೆ ಇನ್ನೆಷ್ಟು ಹವಾಲಾ ಹಣ ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಹೋಗ್ತಾ ಇದೆ? ಯಾವ ರೀತಿ ಕಳ್ಳ ಮಾರ್ಗಗಳಲ್ಲಿ ಬರ್ತಾ ಇದೆ ಚಿನ್ನ? ಯಾವ ಮಾರ್ಗದಲ್ಲಿ ಹಣ ಈ ರೀತಿಯಾಗಿ ಹವಾಲಾ ಹಣ ಆಚೆಗೆ ಹೋಗ್ತಾ ಇದೆ? ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಬಟ್ ಆಗಲ್ಲ, ಕಾರಣ ಅಧಿಕಾರಿಗಳೇ ಇದರಲ್ಲಿ ಬಹುತೇಕವಾಗಿ ಶಾಮೀಲಾಗಿರ್ತಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ನಾವು ಕೂಡ ಏರ್ಪೋರ್ಟಿಗೆ ಫಸ್ಟ್ ಟೈಮ್ ಫ್ಲೈಟ್ ಹತ್ತಬೇಕು ಅಂತ ಹೋದಾಗ ನೋಡ್ತಾ ಇದ್ವಿ, ಒಂದು ಪಿನ್ ಇದ್ರೂ ಕೂಡ ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ತಾ ಇದ್ರು. ನೀವು ಅದನ್ನ ಇಟ್ಕೊಳ್ಳೋಂಗಿಲ್ಲ, ಇದನ್ನ ಇಟ್ಕೊಳ್ಳಿಲ್ಲ ಅಂತ ಡಸ್ಟ್ಬಿನ್ನಿಗೆ ಹಾಕ್ತಾ ಇದ್ರು. ಹೆಂಗ್ರಿ 30 ಕೋಟಿ ಹಣವನ್ನು ಹವಾಲಾ ಮೂಲಕವಾಗಿ ಸಾಗಿಸಿದ್ರು? ಹೆಂಗೆ ಈ 50 ಕೆಜಿ ಚಿನ್ನವನ್ನು ತಂದ್ರು? ಅಧಿಕಾರಿಗಳ ಶಾಮೀಲಿಲ್ಲದೆ ಈ ಕೆಲಸ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ಮುರಳಿ? ಅರುಣ್, ಒಂದು ನೀವು ಹೇಳ್ತಾ ಇದ್ರಿ ನಾವು ಒಂದು ಪೆನ್ ಇಟ್ಕೊಂಡ್ರೆ ಅದನ್ನ ತೆಗೆದು ಹಾಕ್ತಾ ಇದ್ರು ಅಂತ ಹೇಳಿ. ಅದೇ ರೀತಿಯಲ್ಲಿ ನಮಗೆ ಒಂದು ಯಾವಾಗಾದ್ರೂ ಒಂದು ಏರ್ಪೋರ್ಟ್ಗೆ ಹೋದಾಗ ಅಥವಾ ಈ ರೀತಿ ಟ್ರಾವೆಲ್ ಮಾಡೋ ಸಂದರ್ಭದಲ್ಲಿ ನಮಗೆ ಒಂದು ರೀತಿಯ ಸಣ್ಣ ಆತಂಕ ಇರ್ತಿತ್ತು. ಆದ್ರೆ ಈ ಕಳ್ಳರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಯಾಕಂದ್ರೆ ಬರೋಬ್ಬರಿ ನವೆಂಬರ್ 2024ರಿಂದ ಜನವರಿ 2025 ತನಕ 50 ಕೆಜಿ ಚಿನ್ನವನ್ನ ಈಕೆ ಸಾಗಾಟವನ್ನ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಇದು ಅಂತೆ ಸ್ಟೋರಿ ಎಲ್ಲ ಖುದ್ದು ಈ ಪ್ರಕರಣದ 3ನೇ ಆರೋಪಿ ಸಾಹಿಲ್ ಜೈನ್ ಕೊಟ್ಟಂತ ಹೇಳಿಕೆ. ಆ ಹೇಳಿಕೆಯನ್ನ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ತಾರೆ. ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಹೋಗುವಂಥದ್ದು, 2024 ಮೊದಲ ಹಂತದಲ್ಲಿ ಸಾಹಿಲ್ ಜೈನ್ ಮತ್ತು ರನ್ಯಾರಾವ್ ಇಬ್ರು ಕೂಡ ಪರಿಚಯ ಆಗ್ತಾರೆ. ಪರಿಚಯ ಆದ ಬಳಿಕ ಅಂದ್ರೆ ಸಾಕಷ್ಟು ವರ್ಷಗಳ ಪರಿಚಯ, ಆದ್ರೆ ಹಣದ ವ್ಯವಹಾರ ಜೊತೆಗೆ ಈ ರೀತಿಯ ಚಿನ್ನದ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನವೆಂಬರ್ ಇಂದ ಅವರಿಬ್ಬರ ನಡುವೆ ಟ್ರಾನ್ಸಾಕ್ಷನ್ಗಳು ಪ್ರಾರಂಭ ಆಗ್ತಾ ಹೋಗ್ತದೆ. ಆ ಸಂದರ್ಭದಲ್ಲಿ ನವೆಂಬರ್ 2024ರಿಂದ ಜನವರಿ 2024 ತನಕ ಕೂಡ ಈ ರೀತಿಯಲ್ಲಿ ಚಿನ್ನದ ಏನು ಗಟ್ಟಿಗಳೇನಿತ್ತು, ಚಿನ್ನದ ಗಟ್ಟಿಗಳನ್ನ ರನ್ಯಾರಾವ್ ದುಬೈಯಿಂದ ತರ್ತಾ ಇದ್ಲು. ದುಬೈಯಿಂದ ತಂದಾದ ನಂತರ ಅದನ್ನ ಬೆಂಗಳೂರಿಗೆ ತರುವಂತದ್ದು ಆಕೆ ಯಶಸ್ವಿಯಾಗಿ ಪ್ರತಿ ಬಾರಿಯೂ ತರ್ತಾ ಇದ್ಲು. ಅದಾದ ನಂತರ ಅದನ್ನ ಮಾರಾಟ
ಸಾಗಾಟ ಮಾಡುವಂಥದ್ದು, ಅದರಿಂದ ಹಣವನ್ನು ಪಡೆದುಕೊಳ್ಳೋದಕ್ಕೆ ಶಾಹಿಲ್ ಜೈನ್ ಸಾಕಷ್ಟು ಸಹಾಯವನ್ನು ಮಾಡಿದ ಅನ್ನೋದು ಈ ತನಿಖೆಯಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅರುಣ್, ಇನ್ನೊಂದು ಪ್ರಮುಖವಾದ ಅಂಶ, ಯಾವ್ದಾದ್ರೂ ಒಂದು ಚಿನ್ನವನ್ನ ಖರೀದಿಯನ್ನ ಮಾಡಬೇಕು ಅಂದ್ರೆ ಅದನ್ನೆಲ್ಲ ಕೂಡ ಟ್ರಾನ್ಸಾಕ್ಷನ್ ಅನ್ನ ಕೊಡ್ಬೇಕಾಗತ್ತೆ. ಅಲ್ಲೇ ದುಬೈಗೆ ಹಣದ ವಹಿವಾಟನ್ನ ಮಾಡಬೇಕಾಯ್ತು. ಹಣದ ವಹಿವಾಟನ್ನ ಮಾಡಬೇಕು ಅಂದ್ರೆ ಸಂಪೂರ್ಣವಾಗಿ ಇವರು ಹವಾಲದ ಮೂಲಕ ದುಬೈಗೆ ಹಣವನ್ನ ಸಾಗಾಟವನ್ನ ಮಾಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಅಂದ್ರೆ ಕಳೆದ 2 ತಿಂಗಳಲ್ಲಿ ಅಂದ್ರೆ ಡಿಸೆಂಬರ್ ಕೊನೆ ಮತ್ತು ಜನವರಿಯ ಮೊದಲ ಹಂತ ಏನಿತ್ತು, ಮೊದಲ ಹಂತದಲ್ಲಿ ಸರಿಸುಮಾರು 30 ಕೋಟಿಯಷ್ಟು ಹಣವನ್ನ ಹವಾಲದ ಮೂಲಕ ದುಬೈಗೆ ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ದಾರೆ ಅನ್ನೋದು ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಹವಾಲದ ಸಾಥನ್ನ ಕೊಟ್ಟಂತವ್ರು ಯಾರು ಮತ್ತು ಹವಾಲದ ಟ್ರಾನ್ಸಾಕ್ಷನ್ ಅನ್ನ ಮಾಡ್ಲಿಕ್ಕೆ ಸಹಾಯನ ಮಾಡಿದಂತವ್ರು ಯಾರು, ಇದೆಲ್ಲದ್ರ ಬಗ್ಗೆನೂ ಕೂಡ ಪೊಲೀಸ್ ಈಗ DRI ಅಧಿಕಾರಿಗಳಿರ್ಬೋದು ಮತ್ತು ಇಡಿಯ ಪ್ರತ್ಯೇಕವಾಗಿ ತನಿಖೆನ ಕೂಡ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗ್ಬೇಕಾದಂಥದ್ದು. ಜೊತೆಗೆ ಪ್ರತಿ ಬಾರಿಯೂ ಕೂಡ ಅಂದ್ರೆ ಈ ಬಾರಿ ಸಿಕ್ಕಾಕೊಂಡಾಗ ಮಾರ್ಚ್ 3ನೇ ತಾರೀಕು ಸಿಕ್ಕಾಕೊಂಡ ಸಂದರ್ಭದಲ್ಲಿ ಪ್ರೋಟೋಕಾಲ್ನ ದುರ್ಬಳಕೆ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಸರ್ಕಾರಕ್ಕೆ ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ. ಅದೇ ಪ್ರೋಟೋಕಾಲ್ನ ಸಂಪೂರ್ಣವಾಗಿ ಆಕೆ ದುರ್ಬಳಕೆಯನ್ನ ಮಾಡ್ಕೊಂಡಿದ್ಲು. ಗ್ರೀನ್ ಚಾನಲ್ನ ಮೂಲಕ ಏರ್ಪೋರ್ಟ್ ನಿಂದ ಹೊರಗಡೆ ಬರುವಂಥದ್ದು, ಪ್ರೋಟೋಕಾಲ್ನ ಅಧಿಕಾರಿಗಳನ್ನ ಯಾವ ರೀತಿಯಲ್ಲಿ ಯಾಮಾರಿಸಿದ್ರು, ಇದೆಲ್ಲದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಮಾಹಿತಿಗಳು ಬಹಿರಂಗ ಆಗಿದೆ. ಮಾಹಿತಿಗಳನ್ನ ಆಧರಿಸಿ ಈಗ DRI ಅಧಿಕಾರಿಗಳು 3ನೇ ಆರೋಪಿಯನ್ನ ಬಂಧನಕ್ಕೊಳಪಡಿಸಿದ್ರು. 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಆತನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡ್ರು. ಈಗ ಆತನನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿರುವಂತದ್ದು. ಆತನ ಜೊತೆಯಲ್ಲಿ ಸಹಾಯನ ಮಾಡಿದಂತರು ಮತ್ತು ಚಿನ್ನವನ್ನ ಖರೀದಿ ಮಾಡಿದಂತ ಯಾರು ಅವರನ್ನ ಬಂಧನಕ್ಕೊಳಪಡಿಸುವಂತ ಕೆಲಸವನ್ನ DRI ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅರುಣ್.